ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೇನಾಗೆ ಸ್ವಾಗತ. ನಾನಿವತ್ತು ಬೇಸಿಗೆಗೆ ಸಖತ್ತು ಕೂಲಾಗಿರೋವಂಥ ರಾಗಿ ಹಲ್ಬೈನ ಮಾಡ್ತಾಯಿದ್ದೀನಿ. ಈ ಸುಡ್ತಾ ಇರೋವಂಥ ಬಿಸಿಲಿಗೆ ಇದೊಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಯಾಕೆಂದರೆ ರಾಗಿ ದೇಹಕ್ಕೆ ತಂಪು, ಅದಕ್ಕೋಸ್ಕರ ಈ ಥರ ರಾಗಿ ಹಲ್ಬೈನ ಒಂದ್ಸಲ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಜಲ್ಲಿ ಥರ ಒಳ್ಳೆ ಚೆನ್ನಾಗಿ ಬೌನ್ಸ್ ಆಗುತ್ತೆ. ಈ ಥರ ಒಂದ್ಸಲ ರಾಗಿ ಹಲ್ಬೈನ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಬೌಲ್ನ ತಗೊಂಡು 2 ಕಪ್ಪಷ್ಟು ರಾಗಿನ ಹಾಕಿದ್ದೀನಿ. ರಾಗಿನ ಚೆನ್ನಾಗಿ 5ರಿಂದ 6 ಸಲ ತೊಳಿಬೇಕು. ಯಾಕೆಂದರೆ ರಾಗಿಲಿ ಒಟ್ಟಿರುತ್ತೆ, ಆ ಒಟ್ಟೆಲ್ಲ ಕಂಪ್ಲೀಟಾಗಿ ಹೋಗೋ ಥರ 5ರಿಂದ 6 ಸಲ ತೊಳಿಬೇಕು. ನಾನಿಲ್ಲಿ 5ರಿಂದ 6 ಸಲ ತೊಳೆದು 3 ಗ್ಲಾಸ್ ನೀರು ಹಾಕಿ ನೆನೆಸ್ತಾ ಇದ್ದೀನಿ. ನಾನಿಲ್ಲಿ ರಾಗಿ ಹಲ್ಬೈನ ಮಾಡೋದಕ್ಕೆ ರಾಗಿನ ರಾತ್ರಿ ನೆನೆಸಿ ಮಧ್ಯಾಹ್ನ ರಾಗಿ ಹಲ್ಬೈನ ಮಾಡ್ತಾಯಿದ್ದೀನಿ. ನೋಡಿ, ರಾಗಿ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ನೆನೆಸಿರುವಂಥ ರಾಗಿನ ಹಾಕೋತಾ ಇದ್ದೀನಿ. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ, ನೆನೆಸಿಟ್ಕೊಂಡಿರೋವಂಥ ರಾಗಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೇ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಶೋಧಿಸಿ ಇಟ್ಕೋಬೇಕು. ನೋಡಿ, ಶೋಧಿಸೋದಕ್ಕೆ ಈ ಥರ ಒಂದು ಜಾಲರಿ ತೊಗೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ಚೆನ್ನಾಗಿ ಶೋಧಿಸಿ ಇಟ್ಕೋಬೇಕು. ವೈಟ್ ಕಲರ್ ಕಾಟನ್ ಬಟ್ಟೆಲಿ ನೋಡಿ ಈ ಥರ ಚೆನ್ನಾಗಿ ಹಿಂಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ರಾಗಿ ಹಾಲನ್ನೆಲ್ಲ ತೆಗೆದು ಇವಾಗ ಉಳಿದಿರೋ ಅಂಥ ರಾಗಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಇನ್ನೊಂದು ಸಲ ರುಬ್ಕೋಬೇಕು. ಇವಾಗ ಮತ್ತೆ ರುಬ್ಬಿರೋ ಅಂಥ ರಾಗಿನ ಮತ್ತೆ ಶೋಧಿಸ್ಕೋಬೇಕು. ಒಂದು ಸ್ಪೂನಲ್ಲಿ ಈ ಥರ ಕೈ ಆಡಿಸಿದ್ರೆ ರಾಗಿ ಹಾಲು ಬೇಗ ಇಳ್ಕೊಳ್ಳುತ್ತೆ. ನೋಡಿ, ಇವಾಗ ಚೆನ್ನಾಗಿ ರಾಗಿ ಹಾಲೆಲ್ಲ ಇಳ್ಕೊಂಡಿದೆ. ಇವಾಗ ಇನ್ನೊಂದು ಸಲ ಕೈಯಲ್ಲಿ ಹಿಂಡ್ತಾ ಇದ್ದೀನಿ. ನೋಡಿ, ರಾಗಿ ಹಾಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇವಾಗ ಕಂಪ್ಲೀಟಾಗಿ ರಾಗಿ ಹಾಲನ್ನೆಲ್ಲ ತೆಗೆದಾಗಿದೆ. ರಾಗಿನ 2 ಸಲ ರುಬ್ಬಿ ರಾಗಿ ಹಾಲನ್ನೆಲ್ಲ ಕಂಪ್ಲೀಟಾಗಿ ತೆಗೆದಿದ್ದೀನಿ. ನೋಡಿ, ಸುಮಾರು 1 ಲೀಟ್ರಷ್ಟು ರಾಗಿ ಹಾಲು ಸಿಕ್ಕಿದೆ ನನಗೆ. ನೆಕ್ಸ್ಟ್ ಇವಾಗ ಇದನ್ನು ಮತ್ತೆ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ, ಇದು ಇನ್ನು ವೇಸ್ಟು. ನೋಡಿ, ಕಂಪ್ಲೀಟಾಗಿ ರಾಗಿ ಹಾಲೆಲ್ಲ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇವಾಗ ತೆಂಗಿನ ಹಾಲನ್ನು ರೆಡಿ ಮಾಡ್ಕೋಬೇಕು. ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಬೌಲಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆಯೇ 4ರಿಂದ 5 ಏಲಕ್ಕಿ ಕಾಯಿನ ಹಾಕಿ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ರುಬ್ಬಿರೋ ಅಂಥ ಹಸಿ ತೆಂಗಿನಕಾಯಿನೂ ಕೂಡ ಶೋಧಿಸ್ಕೋಬೇಕು. ನೋಡಿ, ನಾನು ತೆಂಗಿನಕಾಯಿಗೂ ಅಷ್ಟೇ ಬಟ್ಟೆಲಿ ಶೋಧಿಸ್ಕೋತಾ ಇದ್ದೀನಿ. ನೋಡಿ, ಬಟ್ಟೆಗೆ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಒಂದು ಸಲ ಹಿಂಡ್ಕೊಂಡ್ರೆ ತೆಂಗಿನ ಹಾಲು ಬರುತ್ತೆ. ತೆಂಗಿನ ಹಾಲನ್ನು ಹಿಂಡಿ ಉಳಿದಿರೋ ಅಂಥ ತೆಂಗಿನಕಾಯಿಗೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಶೋಧಿಸ್ಕೋತಾ ಇದ್ದೀನಿ. ರಾಗಿ ಹಾಲಾಗಲಿ ತೆಂಗಿನ ಹಾಲಾಗಲಿ ಈ ಥರ ಕಾಟನ್ ಬಟ್ಟೆಲೇ ಶೋಧಿಸಿ ಇಟ್ಕೋಬೇಕು. ಈ ಥರ ಕಾಟನ್ ಬಟ್ಟೆಲಿ ಶೋಧಿಸಿ ಇಟ್ಕೊಳ್ಳೋದ್ರಿಂದ ಎಲ್ಲೂ ತರಿಯಾಗಿ ನಮಗೆ ರಾಗಿ ಆಗಲಿ ಮತ್ತು ಆ ಕಾಯಿ ಆಗಲಿ ಸಿಗೋದಿಲ್ಲ. ಕಂಪ್ಲೀಟಾಗಿ ರಾಗಿ ಹಾಲು ಮತ್ತು ತೆಂಗಿನಕಾಯಿ ಹಾಲು ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಇವಾಗ ಒಂದು ಬಾಣಲಿನ ತೊಗೊಂಡು ರುಬ್ಬಿರೋ ಅಂಥ ರಾಗಿ ಹಾಲನ್ನು ಕೂಡ ಶೋಧಿಸಿ ಇಟ್ಕೋತಾ ಇದ್ದೀನಿ. ಶೋಧಿಸುವಾಗ ಮಿಸ್ಸಾಗಿ ಸ್ವಲ್ಪ ರಾಗಿದು ತರಿ ಏನಾದರೂ ಹೋಗಿದ್ರೆ ಅಂತ ಇನ್ನೊಂದು ಸಲ ನಾನು ಶೋಧಿಸ್ತಾ ಇದ್ದೀನಿ. ರಾಗಿ ಹಾಲಿಗೆ ನಾನು ತೆಂಗಿನ ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ 2 ಕಪ್ಪಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನಾನು ಕಪ್ಪು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಿಳಿ ಬೆಲ್ಲ ಕೂಡ ತೊಗೋಬೋದು. ಸ್ವೀಟ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಬೆಲ್ಲ ಎಲ್ಲ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಬೆಲ್ಲ ಎಲ್ಲ ಕರಗಿ ತೆಂಗಿನಕಾಯಿ ಹಾಲು ಮತ್ತು ರಾಗಿ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೀವು ಬೇಕಾದರೆ ಬಿಳಿ ಹೆಚ್ಚು ಬೆಲ್ಲನೂ ಬೇಕಾದರೂ ತೊಗೋಬೋದು. ಬೆಲ್ಲದ ಪೌಡರ್ ಹಾಕಿದ್ರೇ ಒಂದು ಕಲರ್ ಬರುತ್ತೆ, ಬಿಳಿ ಹೆಚ್ಚು ಬೆಲ್ಲ ಹಾಕಿದ್ರೇ ಒಂದು ಕಲರ್ ಬರುತ್ತೆ. ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನು ಹಾಕ್ಬೋದು. ಆದರೆ ಸಕ್ಕರೆನ ಯೂಸ್ ಮಾಡದೆ ಬೆಲ್ಲ ಮಾತ್ರ ಯೂಸ್ ಮಾಡಿ. ನೆಕ್ಸ್ಟ್ ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಶೈನಿಂಗ್ ಬರುತ್ತೆ, ಅಂಟೋದಿಲ್ಲ. ಅದಕ್ಕೋಸ್ಕರ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ರಾಗಿ ಹಲ್ಬೈನ ಮಾಡುವಾಗ ಈ ಥರ ಯಾವಾಗಲೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಆಡಿಸ್ತಾನೆ ಇದ್ದರೆ ಗಂಟಾಗೋದಿಲ್ಲ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ನೋಡಿ, ಕಂಪ್ಲೀಟಾಗಿ ಬಾಣಲಿ ತುಂಬ ಕಾಣಿಸ್ತಾ ಇದೆ. ಇದು ಚೆನ್ನಾಗಿ ಕುದೀತಾ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಸುಮಾರು 30ರಿಂದ 40 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಮಾತ್ರ ರಾಗಿ ಹಲ್ಬೈ ತುಂಬ ಚೆನ್ನಾಗಿ ಬರುತ್ತೆ.
ಇಲ್ಲಾಂದರೆ ತಟ್ಟೆಗೆ ಹಾಕಿದ ಮೇಲೆ ಪೀಸ್ ಪೀಸ್ ಬರೋದೇ ಇಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸಬೇಕು. ಎಲ್ಲೂ ಕೈ ಬಿಡದೆ 30-40 ನಿಮಿಷ ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ರಾಗಿ ಹಾಲು ಮತ್ತು ತೆಂಗಿನಕಾಯಿ ಹಾಲನ್ನ ಚೆನ್ನಾಗಿ ಬೇಯಿಸಿದಷ್ಟು ಟೇಸ್ಟು ಚೆನ್ನಾಗುತ್ತೆ. ನೋಡಿ, ಈ ಹಂತಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸಬೇಕು. ಇಷ್ಟು ಬೆಂದಾದಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆಗೆ ತುಪ್ಪನ ಸರ್ವಿ ಈಗ ಬೆಂದಿರೋ ಅಂಥ ರಾಗಿ ಹಾಲ್ಬಾಯಿನ ಹಾಕಬೇಕು. ನಾನಿಲ್ಲಿ ಒಂದು ತಟ್ಟೆಗೆ ಬಾಳೆದೆಲೆನ ಕಟ್ ಮಾಡಿ ತುಪ್ಪನ ಸರ್ವಿ ಇಟ್ಟಿದ್ದೀನಿ. ಈಗ ಬೆಂದಿರೋ ಅಂಥ ರಾಗಿ ಹಾಲ್ಬಾಯಿನ ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ತಟ್ಟೆಗೆ ಹಾಕಿದ್ಮೇಲೆ ಈ ಥರ ಒಂದು ಸಲ ಚೆನ್ನಾಗಿ ಕುಕ್ಕಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇವಾಗ ಕಂಪ್ಲೀಟಾಗಿ ತಣ್ಣಗಾದಮೇಲೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಫ್ರಿಡ್ಜಲ್ಲಿ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು. ನಾನಿಲ್ಲಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ, ಹಾಗೆ ಆರ್ಯಾಸ್ ಕುಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ಬೇಸಿಗೆಗೆ ಈ ಥರ ರಾಗಿ ಹಲ್ಬಾಯಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರಾಗಿ ದೇಹಕ್ಕೂ ತಂಪು. ಈ ಥರ ಒಂದು ಸಲ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಹೇಗಿದ್ದರೂ ಬೇಸಿಗೆ ಕಾಲ ಶುರುವಾಗಿದೆ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ, ಏನು ಮಾಡಿಕೊಡ್ಲಿ ಅಂತ ಯೋಚನೆ ಮಾಡಿದೆ. ಈ ಥರ ಒಂದು ಸಲ ರಾಗಿ ಹಲ್ಬಾಯಿನ ಮಾಡಿಕೊಡಿ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಹೈ ಬಟನ್ನ ಕ್ಲಿಕ್ ಮಾಡಿ ಪಾಯಿಂಟ್ಸ್ನ ಕೊಡಿ. ನೋಡಿ ಎಷ್ಟು ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಗಂಟ್ಲಲ್ಲಿಟ್ಟರೆ ಕರ್ಗೋಗಬೇಕು ಆ ಥರ ಇದೆ. ಇದೇ ಥರ ಇನ್ನೂ ಹೆಚ್ಚಿನ ಈಸಿ ರೆಸಿಪೀಸ್ಗೆ ಆರ್ಯಾಸ್ ಕುಕಿಂಗ್ ಅರೇನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ನೋಡ್ತಾ ಇರೋಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.